ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹತ್ರ ಒಂದು ಸಾಲಿಡ್ ಬಿಸ್ನೆಸ್ ಐಡಿಯಾ ಇದೆಯಾ? ಜೇಬಲ್ಲಿ ಕಾಸಿಲ್ಲ ಆದ್ರೆ ತಲೆಯಲ್ಲಿ ನಾಳೆನೆ ಕೋಟಿ ದುಡಿಯೋ ಪ್ಲಾನ್ ಏನಾದ್ರೂ ಇದೆಯಾ? ರೆವಲ್ಯೂಷನರಿ ಏನಾದ್ರು ಕಂಡುಹಿಡಿದಿದ್ದೀರಾ? ಬ್ಯಾಂಕ್ ಹೋದ್ರೆ ಲೋನ್ ಸಿಗ್ತಾ ಇಲ್ಲ, ಇನ್ವೆಸ್ಟರ್ಸ್ ಫೋನ್ ರಿಸೀವ್ ಮಾಡ್ತಿಲ್ವಾ? ಹಾಗಿದ್ರೆ ಈಗ ನಾವು ಹೇಳೋ ಸ್ಟೋರಿ ನಿಮಗಾಗಿ. ಭಾರತದ ಸ್ಟಾರ್ಟ್ಅಪ್ ಲೋಕಕ್ಕೆ ದೊಡ್ಡ ಜಾಕ್ ಪಾಟ್ ಹೊಡೆದಿದೆ. ಕೇಂದ್ರ ಸರ್ಕಾರ ಸ್ಟಾರ್ಟ್ಅಪ್ ಗಳಿಗಾಗಿನೇ ಬರೋಬ್ಬರಿ 10,000 ಕೋಟಿ ರೂಪಾಯಿಗಳ ಹೊಸ ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದೆ. ಪ್ಯಾಕೇಜ್. ಆದ್ರೆ ಹುಷಾರ್, ಈ 10,000 ಕೋಟಿ ರೂಪಾಯಿ ಸಾಲ ಅಲ್ಲ, ಸಬ್ಸಿಡಿನೂ ಅಲ್ಲ. ಸರ್ಕಾರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಾಕಲ್ಲ, ಆದ್ರೆ ಇನ್ವೆಸ್ಟ್ ಮಾಡುತ್ತೆ ನಿಮ್ಮ ಬಿಸ್ನೆಸ್ ನಲ್ಲಿ. ಹಾಗಾದ್ರೆ ಹೇಗಿದು ವರ್ಕ್ ಆಗುತ್ತೆ? ಸರ್ಕಾರದ ದುಡ್ಡು ನಿಮ್ಮ ಬಿಸ್ನೆಸ್ ನಲ್ಲಿ ಕೆಲಸ ಮಾಡೋದು ಹೇಗೆ? ನಿಮ್ಮ ಐಡಿಯಾಗೆ ಇವತ್ತೇ ಜೀವ ಕೊಡೋದು ಹೇಗೆ ಅಂತ ಐಡಿಯಾ ಇದ್ರೆ ಮಾತ್ರ ಬನ್ನಿ ಇವತ್ತಿನ ಈ ವರದಿಯಲ್ಲಿ ಡೀಟೇಲ್ ರಿಪೋರ್ಟ್ ನಲ್ಲಿ ಇದೆಲ್ಲವನ್ನ ಪಿನ್ ಟು ಪಿನ್ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. 10,000 ಕೋಟಿ ಭರ್ಜರಿ ಗಿಫ್ಟ್. ಏನಿದು ಫಂಡ್ ಆಫ್ ಫಂಡ್ ಸ್ಕೀಮ್? ಸ್ನೇಹಿತರೆ, ಫೆಬ್ರವರಿ 13, 2026 ಭಾರತದ ಆರ್ಥಿಕ ಇತಿಹಾಸದಲ್ಲಿ ಇಂಪಾರ್ಟೆಂಟ್ ಡೇ. ದಿಲ್ಲಿಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಅಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ನಲ್ಲಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅದೇ ಸ್ಟಾರ್ಟ್ಅಪ್ ಇಂಡಿಯಾ ಫಂಡ್ ಆಫ್ ಫಂಡ್ಸ್ 2.0 FFS 2.0. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸರ್ಕಾರ ಸ್ಟಾರ್ಟ್ಅಪ್ಗಳಲ್ಲಿ ಹೂಡಿಕೆ ಮಾಡೋಕೆ 10,000 ಕೋಟಿ ರೂಪಾಯಿಗಳ ಕಾರ್ಪಸ್ ಅಥವಾ ನಿಧಿಯನ್ನ ಮಂಜೂರು ಮಾಡಿದೆ. ನಿಮಗೆ ನೆನಪಿರಬಹುದು, 2016ರಲ್ಲಿ PM ನರೇಂದ್ರ ಮೋದಿ ಸ್ಟಾರ್ಟ್ಅಪ್ ಇಂಡಿಯಾ ಅನ್ನೋ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ರು. ಅದು ಶುರು ಮಾಡಿದಾಗ ಇದೇ ರೀತಿ 10,000 ಕೋಟಿ ರೂಪಾಯಿ ಫಂಡ್ ಅನ್ನ ಅನೌನ್ಸ್ ಮಾಡಿದ್ರು. ಅದು ಪಾರ್ಟ್ 1. ಈ ಹಣ ಈಗ ಆಲ್ರೆಡಿ ಬಹುತೇಕ ಯೂಸ್ ಆಗಿದೆ. ಇದರಿಂದ ಎಷ್ಟೋ ಕಂಪನಿಗಳು ಹುಟ್ಕೊಂಡಿವೆ. ಅದರ ಸಕ್ಸಸ್ ನೋಡಿ ಈಗ ಸರ್ಕಾರ ಪಾರ್ಟ್ 2 ಅಥವಾ FFS 2.0 ಅನ್ನ ಲಾಂಚ್ ಮಾಡಿದೆ. ಈ ಹಣವನ್ನ 2025-26 ಬಜೆಟ್ ನಲ್ಲೇ ಪ್ರಸ್ತಾಪ ಮಾಡಲಾಗಿತ್ತು. ಆದ್ರೆ ಈಗ ಫೆಬ್ರವರಿ 13ನೇ ತಾರೀಕು ಅಫಿಷಿಯಲ್ ಆಗಿ ದುಡ್ಡು ತಗೊಳ್ಳಿ ಅಂತ ಕೊಡಲಾಗಿದೆ. ಸರ್ಕಾರದ ಉದ್ದೇಶ ಏನು? ಭಾರತ ಕೇವಲ ಬೇರೆಯವರು ಮಾಡಿದ ಟೆಕ್ನಾಲಜಿಯನ್ನ ಬಳಸೋ ರಾಷ್ಟ್ರ ಆಗಬಾರ್ದು, ನಾವು ಟೆಕ್ನಾಲಜಿಯನ್ನ ಸೃಷ್ಟಿ ಮಾಡೋ ರಾಷ್ಟ್ರ ಆಗಬೇಕು. ಅದಕ್ಕೆ ಬೇಕಾಗಿರೋ ಇಂಧನ ಅಂದ್ರೆ ಬಂಡವಾಳವನ್ನ, ಕ್ಯಾಪಿಟಲ್ ಅನ್ನ ಸರ್ಕಾರ ಕೊಡುತ್ತೆ ಅಂತ. 10,000 ಕೋಟಿ ರೂಪಾಯಿ ನಿಮ್ಮ ಜೇಬಿಗೆ ಬರೋದು ಹೇಗೆ? ಮೇನ್ ಮ್ಯಾಟರ್ ಆಗ್ಲೇ ಹೇಳಿದ್ವಿ, ಕೇಂದ್ರ ಸರ್ಕಾರ ಚೆಕ್ ಬರೆದು ನಿಮ್ಮ ಮನೆಗೆ ಕಳಿಸಲ್ಲ ಅಂತ. ಹಾಗಿದ್ರೆ 10,000 ಕೋಟಿ ರೂಪಾಯಿ ಎಲ್ಲಿಗೆ ಹೋಗುತ್ತೆ? ನಿಮ್ಮ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಆಗೋದು ಹೇಗೆ? ಇದು ಅರ್ಥ ಆಗಬೇಕು ಅಂದ್ರೆ ನೀವು ಈ ಫಂಡ್ ಆಫ್ ಫಂಡ್ಸ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೋಬೇಕು. ಇಲ್ಲಿ ಒಂದು ಚೈನ್ ಲಿಂಕ್ ಕೆಲಸ ಮಾಡುತ್ತೆ, ಗಮನ ಕೊಟ್ಟು ಕೇಳಿ ಸ್ನೇಹಿತರೆ. ಮೊದಲನೇ ಹಂತ ಕೇಂದ್ರ ಸರ್ಕಾರದ DPIIT ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್. ಈ ಇಲಾಖೆ ಈ 10,000 ಕೋಟಿ ರೂಪಾಯಿ ಹಣವನ್ನು SIDBI ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕೊಡುತ್ತೆ. ಈ SIDBI SIDBI ಅಂದರೆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್, ಇವರು ಈ ಪೂರ್ತಿ ಹಣದ ಮ್ಯಾನೇಜರ್ ಇದ್ದ ಹಾಗೆ. ಎರಡನೇ ಹಂತ, ಇಲ್ಲಿ ಗಮನ ಕೊಡಿ, ಇಲ್ಲೊಂದು ಗೇಮ್ ಮಾಡಿದೆ ಸರ್ಕಾರ. ಈ SIDBI ಕೂಡ ದುಡ್ಡನ್ನ ತಗೊಳ್ರಪ್ಪ ಕಂಡುಹಿಡೀರಿ ಅಂತ ಕೊಟ್ಟು ಆಮೇಲೆ ಏನು ಕಂಡು ಹಿಡಿದಿಲ್ವ ನೀವು? ದುಡ್ಡೆಲ್ಲಿ? ಹಂಗೆ ಕೇಳೋಕ್ಕಾಗಲ್ವಲ್ಲ, ಅದಕ್ಕೆ ಕೊಡಲ್ಲ. ಇವರು ಕೂಡ ಸ್ಟಾರ್ಟಪ್ಗಳಿಗೆ ನೇರವಾಗಿ ದುಡ್ಡು ಕೊಡಲ್ಲ SIDBI ಅವರು ಕೂಡ. ಬದಲಿಗೆ ಅವರು ಮಾರ್ಕೆಟ್ನಲ್ಲಿರೋ ವೆಂಚರ್ ಕ್ಯಾಪಿಟಲಿಸ್ಟ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬ್ಲೂಮ್ ವೆಂಚರ್ಸ್, ಹಾಗೆ ಚಿರಾತೆ ವೆಂಚರ್ಸ್ ಅಥವಾ ಯೂನಿಕಾರ್ನ್ ಇಂಡಿಯಾ ವೆಂಚರ್ಸ್ ನಂತಹ ಪ್ರೈವೇಟ್ ಫಂಡ್ಗಳು. ಪರ್ಟಿಕ್ಯುಲರ್ ಇದೇ ಫಂಡ್ ಅಂತಲ್ಲ, ಎಕ್ಸಾಂಪಲ್ಗೆ ಹೇಳಿತ್ತು. ಈ ರೀತಿಯ ಯಾವ ಫಂಡ್ ಬೇಕಾದರೂ ಆಯ್ಕೆ ಆಗ್ಬೋದು. ಇವ್ರನ್ನ ನಾವು ಡಾಟರ್ ಫಂಡ್ಸ್, ಮಗಳು ಫಂಡ್ ಅಂತ ಕರಿಬೋದು. ಸರ್ಕಾರ ಅನ್ನೋದು ತಾಯಿ ಇದ್ದ ಹಾಗೆ, ಮದರ್ ಫಂಡ್. ಈ ವೆಂಚರ್ ಕ್ಯಾಪಿಟಲ್ ಫಂಡ್ಗಳು ಮಕ್ಕಳಿದ್ದ ಹಾಗೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ 3ನೇ ಹಂತ ಬರುತ್ತೆ. ನೀವೊಬ್ಬ ಸ್ಟಾರ್ಟ್ಅಪ್ ಫೌಂಡರ್, ನಿಮ್ಮ ಬಿಸ್ನೆಸ್ ಪ್ಲಾನ್ ತಗೊಂಡು ಈ ವೆಂಚರ್ ಕ್ಯಾಪಿಟಲ್ ಆಫೀಸಿಗೆ ನೀವು ಹೋಗ್ತೀರಾ. ನೀವು ಅವರಿಗೆ ಪಿಚ್ ಮಾಡಬೇಕು. ನಿಮ್ಮ ಐಡಿಯಾ ರೆವಲ್ಯೂಷನರಿ ಆಗಿರಬೇಕು, ಗ್ರ್ಯಾಂಡ್ ಐಡಿಯಾಸ್ ಇರಬೇಕು. ಸುಮ್ಮನೆ ಯಾವುದೋ ಒಂದು ಆಲ್ರೆಡಿ ಇರುವಂಥ 100 ಥರದ ಬಿಸ್ನೆಸ್ಸು, ಫುಡ್ಡು, ಅದು ಇದು ಮಾರೋದು, ಅಂಗಡಿ ಇಡೋದು, ಅದಕ್ಕೆಲ್ಲ ನಿಮಗೆ ಗ್ರೌಂಡ್ ಬ್ರೇಕಿಂಗ್ ಐಡಿಯಾ ಅಂತ ನಿಮಗೆ ಸ್ಟಾರ್ಟಪ್ ಅದು ದುಡ್ಡು ಕೊಡಲ್ಲ. ರೆವಲ್ಯೂಷನರಿ ಥಾಟ್ ಹಿಡ್ಕೊಂಡು, ಐಡಿಯಾ ಹಿಡ್ಕೊಂಡು ನೀವು ಇವ್ರ ಹತ್ರ ಹೋಗಬೇಕು. ಈಗ ವೆಂಚರ್ ಕ್ಯಾಪಿಟಲಿಸ್ಟ್ಗಳು ಪ್ರೈವೇಟ್ನಲ್ಲಿ ಹೆಂಗೆ ಐಡಿಯಾ ಕೇಳಿಬಿಟ್ಟು ಇನ್ವೆಸ್ಟ್ ಮಾಡ್ತಾರಲ್ಲ, ಹಾಗೆ ನೀವಿಲ್ಲಿ ಹೋಗಿ ಐಡಿಯಾ ಹೇಳಿ ಪಿಚ್ ಮಾಡಿ ಅವ್ರು ಕನ್ವಿನ್ಸ್ ಆದರೆ, ಅವ್ರಿಗೆ ನಿಮ್ಮ ಐಡಿಯಾ ಇಷ್ಟ ಆದರೆ ಅವರು ನಿಮ್ಮ ಕಂಪನಿಯಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ. ಆಗ ದುಡ್ಡು ಹಾಕಿದಾಗ VC ಫಂಡ್ನವರು ಏನು ಹೇಳ್ತಾರೆ ಗೊತ್ತಾ? ನೋಡಿ, ನಾವು ನಿಮಗೆ ಕೊಡ್ತಾ ಇರೋ ದುಡ್ಡಲ್ಲಿ ಸ್ವಲ್ಪ ಭಾಗ ನಮ್ಮದು, ಇನ್ನು ಸ್ವಲ್ಪ ಭಾಗ ಸರ್ಕಾರದ್ದು ಅಂತ ಹೇಳ್ತಾರೆ.
ಸೊ ಬೇಸಿಕ್ ಆಗಿ ಸರ್ಕಾರ ನಿಮ್ಮ ರಿಸ್ಕ್ ಅನ್ನ ತಗೊಳ್ತಾ ಇದೆ. ಯಾವಾಗ ಸರ್ಕಾರವೇ ಬೆನ್ನಿಗೆ ನಿಲ್ಲುತ್ತೋ ಆಗ ಪ್ರೈವೇಟ್ ಇನ್ವೆಸ್ಟರ್ಸ್ಗೆ ಧೈರ್ಯ ಬರುತ್ತೆ. ಓಕೆ, ನಾವು ಮಾತ್ರ ಹಾಕ್ತಾ ಇಲ್ಲ, ಸರ್ಕಾರ ಕೂಡ ಸೇರಿಸ್ತಾ ಇದೆ, ಕೈ ಜೋಡಿಸ್ತಾ ಇದೆ, ಬನ್ನಿ ಒಳ್ಳೊಳ್ಳೆ ಸ್ಟಾರ್ಟಪ್ಗಳನ್ನು ಹುಡುಕಿ ದುಡ್ಡು ಹಾಕೋಣ ಅಂಥೇಳಿ ಈ VCಗಳು ಕೂಡ ಮುಂದಾಗಬೇಕು. ಆ ರೀತಿ ಮೆಕ್ಯಾನಿಸಮನ್ನು ಸೆಟಪ್ ಮಾಡಲಾಗಿರುತ್ತೆ. ಆ ಕಂಡೀಷನ್ಸ್ ಮೇಲೇ ಸರ್ಕಾರ ದುಡ್ಡನ್ನು ಅಲ್ಲಿಂದ ಚಾನಲೈಸ್ ಮಾಡಿರುತ್ತೆ. ಇಲ್ಲೊಂದು ಇಂಪಾರ್ಟೆಂಟ್ ವಿಚಾರ ಇದೆ. ಒಂದು ವೇಳೆ ನಿಮ್ಮದು ಇನ್ನೂ ಐಡಿಯಾ ಸ್ಟೇಜ್ನಲ್ಲೇ ಇದ್ರೆ, ಅಂದರೆ ಬಿಸ್ನೆಸ್ ಇನ್ನೂ ಶುರುವಾಗಿಲ್ಲ, ಜಸ್ಟ್ ಟೆಸ್ಟ್ ಮಾಡಬೇಕು ಅಂದರೆ ಈ 10,000 ಕೋಟಿಯ ಸ್ಕೀಮ್ ನಿಮಗಲ್ಲ. ಅದಕ್ಕಾಗಿ ಸರ್ಕಾರ ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡ್ ಸ್ಕೀಮ್ SISFS ಅಂತ ಬೇರೆನೇ ಇಟ್ಟಿದೆ. ಅಲ್ಲೂ ಸರ್ಕಾರ ದುಡ್ಡು ಕೊಡುತ್ತೆ ನಿಮಗೆ. 20 ರಿಂದ 50 ಲಕ್ಷ ರೂಪಾಯಿವರೆಗೂ ಗ್ರ್ಯಾಂಟ್ ಸಿಗುತ್ತೆ. ಆದರೆ ಇಲ್ಲಿ ಇದ್ಯಾವಾಗ ಅಂತ ಹೇಳಿದ್ರೆ, ಇದು ಮೊಳಕೆ ಸ್ಟೇಜಲ್ಲಲ್ಲ, ಬೀಜದ ಸ್ಟೇಜಲ್ಲ, ಇದು ಸೀಡ್ ಫಂಡ್ ಅಲ್ಲ, ಇದು ಬೆಳೆಯೋಕ್ಕೆ. ನಿಮ್ಮ ಬಿಸ್ನೆಸ್ ಆಲ್ರೆಡಿ ಶುರುವಾಗಿದೆ, ರನ್ನಿಂಗ್ನಲ್ಲಿದೆ, ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಕ್ಕೆ ಸಿಕ್ಕಾಪಟ್ಟೆ ಬಂಡವಾಳ ಬೇಕು. ಆಗ ಈ ಫಂಡ್ ಆಫ್ ಫಂಡ್ಸ್ ನಿಮಗೆ ಬೆಸ್ಟ್ ಆಗಿ ಹೆಲ್ಪ್ ಮಾಡುತ್ತೆ. ₹1 ಬಂಡವಾಳಕ್ಕೆ ₹2 ಲಾಭದ ಲೆಕ್ಕ. ಸ್ನೇಹಿತರೆ, ಸರ್ಕಾರ ಸುಮ್ಮನೆ ದುಡ್ಡು ಹಾಕ್ತಿಲ್ಲ. ಸರ್ಕಾರ ಕ್ಯಾಪಿಟಲಿಸ್ಟ್, ವೆಂಚರ್ ಕ್ಯಾಪಿಟಲಿಸ್ಟ್ ಆಗ್ತಾ ಇದೆ ಇಂಡೈರೆಕ್ಟ್ ಆಗಿ. 10,000 ಕೋಟಿ ರೂಪಾಯಿ ದಾನ ಅಲ್ಲ, ಇಲ್ಲೊಂದು ಬಿಸ್ನೆಸ್ ಲೆಕ್ಕಾಚಾರ ಇದೆ. ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಕರೀತಾರೆ ಇದನ್ನ. ಈ ಸ್ಕೀಮ್ನ ರೂಲ್ಸ್ ಪ್ರಕಾರ ಒಂದು ವೇಳೆ SIDBI ಒಂದು ಫಂಡ್ಗೆ, ಉದಾಹರಣೆಗೆ XYZ ಕ್ಯಾಪಿಟಲಿಸ್ಟ್ಗೆ 100 ಕೋಟಿ ರೂಪಾಯಿ ಸರ್ಕಾರಿ ಹಣವನ್ನ ಕೊಟ್ರೆ, ಆ ಫಂಡ್ನವರು ಕನಿಷ್ಠ 200 ಕೋಟಿ ರೂಪಾಯಿಗಳನ್ನು ಹೊರಗಿನವರಿಂದ, ಅಂದರೆ ದೊಡ್ಡ ಶ್ರೀಮಂತರು ಮತ್ತು ವಿದೇಶಿ ಹೂಡಿಕೆದಾರರಿಂದ ಇನ್ವೆಸ್ಟ್ ಮಾಡಿಸಿಕೊಳ್ಳಲೇಬೇಕು. ಅಂದರೆ ಲೆಕ್ಕ ಹಾಕಿ ಸರ್ಕಾರ ₹1ಗೆ ಪ್ರೈವೇಟ್ನವರ ₹2 ಬಿಚ್ಚಿಸ್ತಾ ಇದೆ. ಒಟ್ಟು ₹3 ನಿಮ್ಮಂಥ ಸ್ಟಾರ್ಟಪ್ಗಳಿಗೆ ಸಿಗಬೇಕು. ಆ ರೀತಿ ಪ್ಲಾನ್ ಇದು. ಇವಾಗ ಏನಾಗುತ್ತೆ, ವೆಂಚರ್ ಕ್ಯಾಪಿಟಲಿಸ್ಟ್ಗಳ ಕೆಲಸನೇ ಒಳ್ಳೊಳ್ಳೆ ನೆಕ್ಸ್ಟ್ ಗ್ರೋ ಆಗೋ ಚಾನ್ಸಸ್ ಇರೋ ಕಂಪ್ನಿಗಳನ್ನ ಹುಡುಕಿ ಫಂಡ್ ಮಾಡೋದಲ್ವಾ. ಅವ್ರು ರಿಸ್ಕ್ ತಗೊಳ್ತಾರೆ. ಗೌರ್ಮೆಂಟ್ ಎಂಪ್ಲಾಯಿಗಳು, ಗೌರ್ಮೆಂಟ್ ಅಧಿಕಾರಿಗಳನ್ನು ನಂಬ್ತಾ ಇಲ್ಲ ಸರ್ಕಾರ. ಇಲ್ಲಿ ಅವ್ರ ಮಾವನ ಮಕ್ಕಳಿಗೆ, ಚಿಕ್ಕಮ್ಮನ ಮಕ್ಕಳಿಗೆ ಕೊಟ್ಬಿಡ್ತಾರೆ ದುಡ್ಡು ಅಂತೇಳಿ. ವೆಂಚರ್ ಕ್ಯಾಪಿಟಲಿಸ್ಟ್ಗಳ ಮೂಲಕ ಫಂಡ್ ಮಾಡೋಕೆ ಹೊಡ್ತಾ ಇದೆ. ಅಲ್ಲಿ ಕಂಡೀಷನ್ ಕೂಡ ಹಾಕ್ತಾ ಇದೆ, 100 ಕೋಟಿ ರೂಪಾಯಿ ಕೊಡಬೇಕಂದ್ರೆ ನೀವು 200 ಕೋಟಿ ರೂಪಾಯಿ ಹಾಕಿರಬೇಕು ಅಂಥೇಳಿ. ಆವಾಗ ಸರ್ಕಾರ ಪಾಲುದಾರ ಆಗ್ತಾ ಇದೆ ವೆಂಚರ್ ಕ್ಯಾಪಿಟಲಿಸ್ಟ್ಗಳು ತಗೊಳ್ಳೋ ರಿಸ್ಕ್ನಲ್ಲಿ. ಸರ್ಕಾರಕ್ಕಿಂತ ಡಬಲ್ ಅವ್ರು ಹಾಕಿರ್ತಾರೆ. ಸೊ ಕರೆಕ್ಟಾಗಿ ಎಲ್ಲ ನೋಡ್ತಾರೆ, ಗ್ರೋತ್ ಪಾಸಿಬಿಲಿಟಿ ನೋಡ್ತಾರೆ, ಐಡಿಯಾ ನೋಡ್ತಾರೆ, ಆಮೇಲೆ ಹೂಡಿಕೆ ಮಾಡ್ತಾರೆ ಅವರು ಅನ್ನೋ ಲೆಕ್ಕಾಚಾರ ಸರ್ಕಾರದ್ದು. ಸೊ ಏನಾಗುತ್ತೆ, ಇಲ್ಲಿ 10,000 ಕೋಟಿ ರೂಪಾಯಿ ಅಂತ ಸರ್ಕಾರ ಹೇಳಿದೆಯಲ್ಲ, ಈ ಹಣ ಮಾರ್ಕೆಟ್ಗೆ ಬಂದು ಸ್ಟಾರ್ಟಪ್ಗಳಲ್ಲಿ ಇನ್ವೆಸ್ಟ್ ಆಗುವಷ್ಟರಲ್ಲಿ ಕನಿಷ್ಠ 30,000 ಕೋಟಿ ರೂಪಾಯಿ ಬಂಡವಾಳವಾಗಿ ಬದಲಾಗಿರುತ್ತೆ. ಇದರಿಂದ ಏನಾಗುತ್ತೆ, ಸರ್ಕಾರದ ಖಜಾನೆಯಿಂದ ಕಮ್ಮಿ ಹಣ ಹೋಗುತ್ತೆ, ಆದರೆ ಮಾರ್ಕೆಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಣ ಹರಿದು ಬರುತ್ತೆ. ಸ್ಟಾರ್ಟ್ಅಪ್ ಫಂಡಿಂಗ್ ಇದು ಕೇವಲ ಸ್ಟಾರ್ಟ್ಅಪ್ಗಳಿಗೆ ಮಾತ್ರ ಅಲ್ಲ, ಇಡೀ ಎಕಾನಮಿಗೆ ಬೂಸ್ಟರ್ ಡೋಸ್ ತರ ವರ್ಕ್ ಆಗೋ ಹೋಪ್ ಇಟ್ಕೊಳ್ಳಲಾಗಿದೆ. ರಿಸ್ಕ್ ತಗೊಳ್ಳೋರಿಗೆ ರೆಡ್ ಕಾರ್ಪೆಟ್ ಸ್ವಾಗತ. ಈ ಸಲದ ಫಂಡ್ ಆಫ್ ಫಂಡ್ಸ್ 2.1 ನಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಹಿಂದೆಲ್ಲ ಡೆಲಿವರಿ ಆಪ್ಗಳು, ಶಾಪಿಂಗ್ ವೆಬ್ಸೈಟ್ಗಳಿಗೂ ದುಡ್ಡು ಸಿಗ್ತಾ ಇತ್ತು. ಆದರೆ ಈ ಬಾರಿ ಸರ್ಕಾರ ಡೀಪ್ ಟೆಕ್ಗೆ ಫುಲ್ ಸಪೋರ್ಟ್ ಕೊಡ್ತಾ ಇದೆ. ಆ ಕಡೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಏನಿದು ಡೀಪ್ ಟೆಕ್? ಫುಡ್ ಡೆಲಿವರಿ ಆಪ್ ಮಾಡೋದು ಸುಲಭ, ಕಂಪ್ಯಾರಿಟಿವ್ಲಿ ಸುಲಭ, ರಿಲೇಟಿವ್ಲಿ ಸುಲಭ. ಆದರೆ ಒಂದು ಹೊಸ ಬ್ಯಾಟರಿಯನ್ನ ಕಂಡುಹಿಡಿಯೋದು, ನ್ಯೂ ಟೆಕ್ನಾಲಜಿ ಬ್ಲೇಡ್ ಬ್ಯಾಟರಿ ಮಾಡೋದು BYD ಥರ ಅಷ್ಟು ಈಸಿ ಇಲ್ಲ. ಒಂದು ಸೆಮಿಕಂಡಕ್ಟರ್ ಮಾಡೋದು ಅಷ್ಟು ಈಸಿ ಇಲ್ಲ. ಸ್ಪೇಸ್ಗೆ ರಾಕೆಟ್ ಕಳಿಸೋದು, ಉಪಗ್ರಹಗಳನ್ನು ಹಾಕೋದು, ಎಲಾನ್ ಮಸ್ಕ್ ಥರ SpaceX ಮಾಡೋದು ಇನ್ನೂ ಕಷ್ಟ. ಕ್ಯಾನ್ಸರ್ಗೆ ಹೊಸ ಔಷಧಿ ಕಂಡುಹಿಡಿಯೋದು ಕಷ್ಟ. ಸೊ ಹೈ ಟೆಕ್ನಾಲಜಿ, ಡೀಪ್ ಟೆಕ್ನಾಲಜಿ, ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡಲಾಗ್ತಾ ಇದೆ. ಸೊ ಅದಕ್ಕೆ ಹೇಳಿದ್ದು ಆರಂಭದಲ್ಲೇ, ಗ್ರೌಂಡ್ ಬ್ರೇಕಿಂಗ್ ಐಡಿಯಾ ಇರಬೇಕು, ರೆವಲ್ಯೂಷನರಿ ಐಡಿಯಾ ಇರಬೇಕು ಅಂಥೇಳಿ. ಆ ಐಡಿಯಾ ನೀವು ಕಾರ್ಯರೂಪಕ್ಕೆ ತಂದು ಸ್ವಲ್ಪ ರನ್ನಿಂಗಲ್ಲೂ ಇರಬೇಕು. ಇಲ್ಲಾಂದರೆ ಸೀಡ್ ಫಂಡಿಗೆ ಹೋಗ್ಬೇಕು ನೀವು, ಬೀಜ ಮಟ್ಟದ ನಿಮಗೆ ಫಂಡಿಂಗ್ ಅದು. ಇದು ಸ್ವಲ್ಪ ಆಲ್ರೆಡಿ ರನ್ನಿಂಗ್ ಅಲ್ಲಿರೋ ಬಿಸ್ನೆಸ್ಗಳನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಕೆ. ಸಾಮಾನ್ಯವಾಗಿ ಸ್ನೇಹಿತರೆ, ರೀತಿ ಸ್ಟಾರ್ಟ್ಅಪ್ಗಳಿಗೆ ಸ್ವಲ್ಪ ಫಂಡಿಂಗ್ ಯಾಕೆ ಕಷ್ಟ ಭಾರತದಲ್ಲಿ ಅಂದರೆ ಆ ಮೈಂಡ್ ಸೆಟ್ ಇಲ್ಲ. ಅಮೆರಿಕದಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ, ಅಲ್ಲಿ ಕಾಯ್ತಿರ್ತಾರೆ ಕಂಪ್ನಿಗಳಲ್ಲಿ ಫಂಡ್ ಮಾಡೋಕ್ಕೆ, ಇನ್ವೆಸ್ಟ್ ಮಾಡೋಕ್ಕೆ. ನಮ್ಮಲ್ಲಿ ನೋಡ್ತಾರೆ, ತೀರಾ ಇಮಿಡಿಯೇಟ್ ಲಾಭ ಬರುತ್ತೆ ಅಂದರೆ ಮಾತ್ರ ಹಾಕ್ತಾರೆ. ಅದಕ್ಕೆ ಎಲ್ಲ ಈ ಕ್ವಿಕ್ ಕಾಮರ್ಸ್ ಅಲ್ಲಿಗೆಲ್ಲ ಬೇಗ ದುಡ್ಡು ಬರುತ್ತೆ. ಆದರೆ ಡೀಪ್ ಟೆಕ್ ಏನೋ ಮಾಡ್ತೀನಿ ಅಂತ ಹೊರಟ್ರೆ, ನೀನು ಕಂಡುಹಿಡಿಯೋದು ಯಾವಾಗ, ನನಗೆ ರಿಟರ್ನ್ ಬರೋದು ಯಾವಾಗ ಹೋಗೋ ಅಂತ ಕಳಿಸ್ತಾರೆ. ಇನ್ವೆಸ್ಟ್ ಮಾಡಲ್ಲ. 10-15 ವರ್ಷ ಬೇಕಾದರೂ ಆಗ್ಬೋದು. ಅಷ್ಟರೊಳಗಡೆ ಆ ಎಲ್ಲ ಪ್ರಯತ್ನಗಳು ಫೇಲ್ ಆದರೂ ಆಗ್ಬೋದು. ರಿಸ್ಕ್ ಜಾಸ್ತಿ. ಹಾಗಾಗಿ ಈ ಸಾಲ ಕೂಡ ಅಷ್ಟು ಈಸಿಯಾಗಿ ಸಿಗಲ್ಲ, ಫಂಡಿಂಗು ಆಗಲ್ಲ. ಅದಕ್ಕೋಸ್ಕರನೇ ಸರ್ಕಾರ ಈ ಸಲ ಆ ಕ್ಷೇತ್ರಗಳಿಗೆ ಜಾಸ್ತಿ ಫೋಕಸ್ ಮಾಡ್ತಿರೋದು. ಒಂದು ಬದಲಾವಣೆ ತಂದಿದೆ, ಪೇಷಂಟ್ ಕ್ಯಾಪಿಟಲ್, ಅಂದರೆ ತಾಳ್ಮೆಯ ಬಂಡವಾಳ ಅಂತ. ಸ್ಟಾರ್ಟ್ಅಪ್ ಪಾಲಿಸಿಯಲ್ಲಿ 2 ಮೇಜರ್ ಬದಲಾವಣೆಯನ್ನು ಮಾಡಲಾಗಿದೆ. ಮೊದಲ ಬದಲಾವಣೆ, ವಯಸ್ಸಿನ ಮಿತಿ ಏರಿಕೆ ಮಾಡಿದ್ದಾರೆ. ಇದುವರೆಗೆ ಒಂದು ಕಂಪನಿ ಶುರುವಾಗಿ 10 ವರ್ಷ ಆದರೆ ಅದನ್ನು ಸ್ಟಾರ್ಟ್ಅಪ್ ಅಂತ ಕರೀತಾ ಇರಲಿಲ್ಲ, ಅದೊಂದು ನಾರ್ಮಲ್ ಕಂಪನಿ ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ಡೀಪ್ ಟೆಕ್ ಕಂಪನಿಗಳಿಗೆ ಈ ಮಿತಿಯನ್ನು
20 ವರ್ಷಕ್ಕೆ ಏರಿಸಲಾಗಿದೆ. ಅಂದರೆ ನೀವು 2006ರಲ್ಲಿ ರಿಸರ್ಚ್ ಶುರು ಮಾಡಿದರೂ ಕೂಡ ಇವತ್ತು ನೀವು ಸ್ಟಾರ್ಟಪ್ ಬೆನಿಫಿಟ್ ಅನ್ನು ಪಡ್ಕೋಬಹುದು. ಎರಡನೇ ಬದಲಾವಣೆ ವಹಿವಾಟು ಮಿತಿ. ಡೀಪ್ ಟೆಕ್ ಸ್ಟಾರ್ಟಪ್ಗಳ ಟರ್ನ್ ಓವರ್ ಲಿಮಿಟ್ ಅನ್ನು ಈಗ 300 ಕೋಟಿ ರೂಪಾಯಿಗೆ ರೈಸ್ ಮಾಡಲಾಗಿದೆ. ಜಾಗತಿಕವಾಗಿ ವೇಗವಾಗಿ ಭಾರತ ಬೆಳಿಬೇಕು ಅಂದರೆ ಬರೀ ಸಾಫ್ಟ್ವೇರ್ ಸರ್ವಿಸಸ್ ಸಾಕಾಗಲ್ಲ, ಹಾರ್ಡ್ವೇರ್ ಮಾಡಬೇಕು, ಪ್ರಾಡಕ್ಟ್ ಮಾಡಬೇಕು. ಬರೀ AI ಬಳಸಿದ್ರೆ ಸಾಕಾಗಲ್ಲ, AI ಮಾಡೋ ರೀತಿ LLMಗಳನ್ನು ಕ್ರಿಯೇಟ್ ಮಾಡೋ ಮಟ್ಟಿಗೆ ನಾವು ಅಡ್ವಾನ್ಸ್ಡ್ ಆಗಬೇಕು. ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಮುಂದುವರಿಬೇಕು. ಎಲ್ಲ ಕ್ಷೇತ್ರಗಳಲ್ಲೂ ಹೊಸ ಅನ್ವೇಷಣೆ ಮಾಡಬೇಕು. ಅದಕ್ಕೆ ಈ ಸ್ಕೀಮ್. ಹಳ್ಳಿ ಹೈದನಿಗೂ ಹೈಟೆಕ್ ಫಂಡ್. ಸ್ನೇಹಿತರೆ, ಇದುವರೆಗೂ ಸಿಟಿಗಳಿಗೆ ಮಾತ್ರ ಸೀಮಿತ ಆಗಿದ್ದ ಇಂತಹ ಸ್ಕೀಮನ್ನು ಈಗ ಸಹಕಾರ ಸಂಘಗಳನ್ನು ಕೂಡ ಇದರ ವ್ಯಾಪ್ತಿಗೆ ತರಲಾಗಿದೆ. ಮತ್ತು ರೈತ ಉತ್ಪಾದಕ ಸಂಸ್ಥೆಗಳು ಕೂಡ ಸ್ಟಾರ್ಟಪ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗ್ಬೋದು. ಇದುವರೆಗೂ ಬರೀ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಿಗೆ ಮಾತ್ರ ಫಂಡ್ ಸಿಗ್ತಾ ಇತ್ತು. ಆದರೆ ಈಗ ಹಳ್ಳಿ ಯುವಕರು ಸೇರಿಕೊಂಡು ಒಂದು ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟಿಯನ್ನು ಮಾಡಿದ್ರು ಕೂಡ ಅದಕ್ಕೂ ವೆಂಚರ್ ಕ್ಯಾಪಿಟಲ್ ಫಂಡಿಂಗ್ ಸಿಗುತ್ತೆ ಅಂತ ಇನೋವೇಟಿವ್ ಐಡಿಯಾ ಅವರ ಹತ್ರ ಇದ್ದರೆ ಅದನ್ನು ಪಿಚ್ ಮಾಡಿದ್ರೆ. ಯೋಚನೆ ಮಾಡಿ, ಈಗ ನಿಮ್ಮ ಊರಲ್ಲಿ ಬೆಳೆಯೋ ಬೆಳೆಗೆ ವ್ಯಾಲ್ಯೂ ಅಡಿಷನ್ ಅಲ್ಲೇ ಮಾಡಬೇಕು ಅಂತ ಹೇಳಿದರೆ ಟೊಮ್ಯಾಟೊ ಮಾತ್ರ ಬೆಳಿತೀವಿ ಅಲ್ಲ, ಟೊಮೆಟೊ ಕೆಚಪ್ ಮಾಡ್ತೀವಿ. ಬರೀ ಮೂಸಂಬಿ ಮಾತ್ರ ಬೆಳಿತೀವಿ ಅಲ್ಲ, ಮೂಸಂಬಿ ಆರೆಂಜ್ ಜ್ಯೂಸ್ ಮಾಡಿ ನಾವು ಮಾರ್ತೀವಿ. ಬರೀ ಕಾಯಿ ಬೆಳಿತೀವಿ ಅಲ್ಲ, ಅದರಲ್ಲಿ ನಾವು ಕೋಕೋನಟ್ ಆಯಿಲ್ ಮಾಡ್ತೀವಿ, ಕೋಕೋನಟ್ ಕ್ರೀಮ್ ಮಾಡ್ತೀವಿ. ಹಾಗೆ ನಾವು ಕೋಕೋನಟ್ ವಾಟರ್ನ ಕೂಡ ಬಾಟಲ್ ಮಾಡಿ ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ ಅನ್ನೋ ಲೆಕ್ಕಾಚಾರ ಏನಾದರೂ ಇತ್ತು ಅಂತ ಹೇಳಿದ್ರೆ, ಅಥವಾ ಯಾವುದಾದ್ರೂ ಕೂಡ ನಿಮ್ಮ ಊರಲ್ಲಿ ಬೆಳೆಯೋ ಬೆಳೆಗೆ ಏನಾದರೂ ಇನೋವೇಟಿವ್ ಆಗಿ ನೀವು ಅದರ ಬೇಸಾಯದ ವಿಧಾನಗಳನ್ನೇನಾದರೂ ಕಂಡು ಹಿಡಿತೀರಿ ಅಂತ ಹೇಳಿದ್ರು ಕೂಡ, ಅಥವಾ ಇಡೀ ಊರಿಗೆ ಸೋಲಾರ್ ಪವರ್ ಕೊಡೋ ಐಡಿಯಾ ಇದ್ದರೆ ಈ ದುಡ್ಡು ತರೋಕ್ಕೆ ನೀವು ಕೂಡ ಟ್ರೈ ಮಾಡ್ಬೋದು. ಐಡಿಯಾದಲ್ಲಿ ಸ್ಟಫ್ ಇತ್ತು ಅಂತ ಹೇಳಿದ್ರೆ, ಪವರ್ ಇತ್ತು ಅಂತ ಹೇಳಿದ್ರೆ, ಅದರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಸ್ಕೀಮ್ನ ಮೂಲಕ ಫಂಡಿಂಗ್ ಪಡ್ಕೊಳ್ಳೋಕೆ ದಾರಿ ಓಪನ್ ಅಪ್ ಆಗುತ್ತೆ. ಪಾರ್ಟ್ 1 ಹಿಟ್ ಆಯ್ತಾ ಫ್ಲಾಪ್ ಆಯ್ತಾ? ಇದಕ್ಕೆ ಉತ್ತರ ಬೇಕು ಅಂದರೆ ನಾವು 2016ರ ಫಂಡ್ನ ರಿಪೋರ್ಟ್ ಕಾರ್ಡ್ ನೋಡಬೇಕು. ಡಿಸೆಂಬರ್ 2025ರ ಅಧಿಕೃತ ಅಂಕಿ ಸಂಖ್ಯೆಗಳ ಪ್ರಕಾರ ಸರ್ಕಾರ SIDBI ಮೂಲಕ ಸುಮಾರು 12,363 ಕೋಟಿ ರೂಪಾಯಿ ಹಣವನ್ನು ಮಂಜೂರು ಮಾಡಿತ್ತು. ಆದರೆ ಮ್ಯಾಜಿಕ್ ನೋಡಿ, ಆ ಹಣದ ಮೂಲಕ ಸ್ಟಾರ್ಟ್ಅಪ್ಗಳಿಗೆ ಹರಿದು ಬಂದ ಒಟ್ಟು ಬಂಡವಾಳ 25,548 ಕೋಟಿ ರೂಪಾಯಿಗೂ ಅಧಿಕ. ಇವತ್ತು ನೀವು ನೋಡ್ತಿರೋ ಎಷ್ಟೋ ದೊಡ್ಡ ಕಂಪನಿಗಳು, ಅನ್ಅಕಾಡೆಮಿ ಇರ್ಬೋದು, ಡನ್ಸೋ ಇರ್ಬೋದು, ಅಥವಾ ಜೆಟ್ ವರ್ಕ್ ಇರ್ಬೋದು, ಇದೆಲ್ಲವೂ ಆರಂಭಿಕ ದಿನಗಳಲ್ಲಿ ಯಾರು ನಮ್ಮದೇ ಇದ್ದಾಗ ಇದೇ ಫಂಡ್ ಆಫ್ ಫಂಡ್ಸ್ ಮೂಲಕವೇ ಬಂಡವಾಳವನ್ನು ಪಡೆದಿದ್ರು. ಸುಮಾರು 1,300ಕ್ಕೂ ಅಧಿಕ ಸ್ಟಾರ್ಟ್ಅಪ್ಗಳಿಗೆ ಈ ಯೋಜನೆಯಿಂದ ಜೀವ ಸಿಕ್ಕಿದೆ. ಈಗ ಪಾರ್ಟ್ 2 ಬಂದಿರೋದ್ರಿಂದ ಮುಂದಿನ 5 ವರ್ಷದಲ್ಲಿ ಇನ್ನೂ ಸಾವಿರಾರು ಹೊಸ ಕಂಪನಿಗಳು ಹುಟ್ಟುಕೊಳ್ಳೋ ನಿರೀಕ್ಷೆ ಇದೆ. ದುಡ್ಡು ರೆಡಿ, ಪ್ಲಾನ್ ರೆಡಿನಾ? ಸ್ನೇಹಿತರೆ, 10,000 ಕೋಟಿ ರೂಪಾಯಿ ಇನ್ನೊಂದು ರೌಂಡ್ ಕೊಡ್ತಾ ಇರೋದು ಕೇವಲ ಸ್ಕೀಮ್ ಅಲ್ಲ, ಇದು ಭಾರತದ ಬ್ರೈನ್ ಮೇಲೆ, ಯುವ ಜನತೆಯ ಐಡಿಯಾಸ್ ಮೇಲೆ ಸರ್ಕಾರ ಇಡ್ತಾ ಇರೋ ನಂಬಿಕೆ. ಸೊ ಅಂತ ಐಡಿಯಾ ಇರೋರು ಬಿಸ್ನೆಸ್ ಮಾಡೆಲ್ ರೆಡಿ ಮಾಡಬೇಕು. ಸ್ಟಾರ್ಟ್ಅಪ್ ಇಂಡಿಯಾ ಪೋರ್ಟಲ್ಗೆ ಹೋಗಿ ರಿಜಿಸ್ಟರ್ ಆಗಬೇಕು. ಸೆಬಿ ರಿಜಿಸ್ಟರ್ಡ್ VC ಫಂಡ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಸರ್ಕಾರದ ಈ ಸೌಲಭ್ಯವನ್ನು ಪಡೆಯೋಕೆ ಪ್ರತಿಯೊಬ್ಬರು ಪ್ರಯತ್ನ ಪಡ್ಬೋದು. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ನೋಡೋದು ಮಾತ್ರ ಅಲ್ಲದೆ ಅದರಲ್ಲಿ ಬಿಸ್ ನ್ಯೂಸ್, ಕರೆಂಟ್ ಅಫೇರ್ಸ್ನ ಕರೆಂಟ್ ಪವರ್, ಸ್ಪೆಷಲ್ ವಿಡಿಯೋಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಕೂಡ ಸರಳ ಭಾಷೆಯಲ್ಲಿ ಪಬ್ಲಿಷ್ ಆಗ್ತಾ ಇದೆ. ಅದು ಎಲ್ಲವನ್ನ ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಇಂತಹ ವರದಿಗಳನ್ನು ಮಾಡೋ ನಮ್ಮ ತಂಡದ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗೂ ಆಗುತ್ತೆ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ಸ್ನೇಹಿತರೆ, ನಮಸ್ತೆ.